ನೀವು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತೀರಾ? ಹಾಗಾದರೆ ಈ ಸುದ್ದಿಯನ್ನು ನೋಡಲೇಬೇಕು. ಟ್ರೈನ್ನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ರೈಲು ಪ್ರಯಾಣಿಕರೇ ಎಚ್ಚರ ಎಚ್ಚರ. ರೈಲು ಪ್ರಯಾಣಿಕರ ಪ್ರಜ್ಞೆ ತಪ್ಪಿಸಿ ಕಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಒಂದು ಅರೆಸ್ಟ್ ಆಗಿದೆ. ರಿಸರ್ವೇಶನ್ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ನಕಲಿ ದಾಖಲೆಯನ್ನು ಕೊಟ್ಟು ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇತ್ತು ಈ ಕಳ್ಳರ ಗ್ಯಾಂಗ್. ಪ್ರಯಾಣಿಕರಿಗೆ ಪ್ರಜ್ಞೆ ತಪ್ಪಿಸುವಂತಹ ಪದಾರ್ಥವನ್ನು ಕೊಟ್ಟು ಗ್ಯಾಂಗ್ ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇತ್ತು. ಕರ್ನಾಟಕ, ಕೇರಳ, ತಮಿಳುನಾಡು, ಅಸ್ಸಾಂ, ಕೋಲ್ಕತ್ತಾ ಸೇರಿ ಹಲವೆಡೆ ಕಳ್ಳತನವನ್ನು ಮಾಡ್ತಾ ಇದ್ದಂತಹ ಗ್ಯಾಂಗ್ ಈಗ ಲಾಕ್ ಆಗಿದೆ. ಆ ಗ್ಯಾಂಗ್ನಲ್ಲಿದ್ದಂತಹ ಕಳ್ಳರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರ ಖಯಾಲಿಯೇ ಕಳ್ಳತನ. ಪ್ರಯಾಣಿಕರನ್ನ ಪರಿಚಯ ಮಾಡಿಕೊಳ್ಳೋದು, ಅವರಿಗೆ ಮತ್ತು ಬರುವಂತಹ ಪದಾರ್ಥವನ್ನು ಕೊಡೋದು, ಅದಾದ ಮೇಲೆ ಅವರ ಬಳಿ ಇರುವಂತಹ ಮೊಬೈಲು, ಚಿನ್ನಾಭರಣ, ಹಣವನ್ನು ಎಗರಿಸೋದು. ಮೊದಲು ಪ್ರಯಾಣಿಕರೊಂದಿಗೆ ಸ್ನೇಹವನ್ನು ಸಂಪಾದಿಸ್ತಾ ಇತ್ತು ಈ ಗ್ಯಾಂಗ್. ಬಳಿಕ ಸರಿಯಾದ ಸಮಯವನ್ನು ನೋಡಿ ಕೂಲ್ ಡ್ರಿಂಕ್ಸ್ನಲ್ಲಿ ಕೆಮಿಕಲ್ ಅನ್ನು ಬೆರೆಸಿಕೊಡ್ತಾ ಇದ್ರು. ಪ್ರಯಾಣಿಕರ ಪ್ರಜ್ಞೆ ತಪ್ಪಿಸಿದ ಬಳಿಕ ಅವರ ಬಳಿ ಇದ್ದಂತಹ ಹಣ, ಚಿನ್ನಾಭರಣ ದೋಚ್ಕೊಂಡು ಹೋಗ್ತಾ ಇದ್ರು. ಕಳ್ಳತನ ಮಾಡಬೇಕು ಅಂತಲೇ ರಾಜಸ್ಥಾನದ ಜೋಧ್ಪುರ್ನಿಂದ ಯಶವಂತಪುರ ತನಕ ಇವರು ಪ್ರಯಾಣವನ್ನು ಮಾಡ್ತಾ ಇದ್ರು. 3 ಆರೋಪಿಗಳಿಂದ 24 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಅಸ್ಸಾಂ, ಕೋಲ್ಕತ್ತಾ ಸೇರಿ ಹಲವು ಕಡೆಗಳಲ್ಲಿ ಟ್ರೈನ್ನಲ್ಲಿ ಇದೇ ಕೆಲಸವನ್ನೇ ಇವರು ಮಾಡ್ತಾ ಇದ್ದುದು ಗೊತ್ತಾಗಿದೆ. ಸುಮಾರು 24 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಗ್ಯಾಂಗ್ ಇದು. 5 ರಿಂದ 6 ಜನ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದರಲ್ಲಿ ಮಹಿಳೆಯರು ಕೂಡ ಇದ್ರು. ಇವರು ಮೊದಲು ಪ್ರಯಾಣಿಕರನ್ನ ಪರಿಚಯ ಮಾಡಿಸ್ಕೊಳ್ತಾ ಇದ್ದಿದ್ದು, ಅದಾದ ಮೇಲೆ ಅವರಿಗೆ ಮತ್ತು ಬರೆಸುವಂತಹ ಔಷಧಿ ಕೊಟ್ಟು ಅವರ ಬಳಿ ಇದ್ದಂತಹ ಹಣ ಮತ್ತು ಚಿನ್ನಾಭರಣವನ್ನು ಎಗರಿಸ್ತಾ ಇದ್ರು.